Hello everyone, welcome to Navras Maths Tutorials. Exercise number 4.2. First question. ನೋಡಿ ಏನು ಕೊಟ್ಟಿದ್ದಾರೆ, which one of the following options is true and y ಅಂತ ಕೊಟ್ಟಿದ್ದಾರೆ. Y is equals to 3x plus 5 has number 1 a unique solution, 2 only two solutions, number 3 infinitely many solutions ಅಂತ ಕೇಳಿದ್ದಾರೆ. ನೋಡಿ ಇವು ಮೂರರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿ y is equals to 3x plus 5. ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ, ಇದು ಲೀನಿಯರ್ ಇಕ್ವೇಶನ್ಸ್ ಟೂ ವೇರಿಯೇಬಲ್ಸ್ ಇದ್ದಾಗ ಇದಕ್ಕೆ ಏನಾಗುತ್ತೆ, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಕರೆಕ್ಟ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ಸ್ ಸಾಕಷ್ಟು ಸಿಗ್ತವೆ. ಲೀನಿಯರ್ ಇಕ್ವೇಶನ್ ಇನ್ ಒನ್ ವೇರಿಯೇಬಲ್ ಇತ್ತಲ್ವಾ, ಅಲ್ಲಿ ಓನ್ಲಿ ಒನ್ ಸೊಲ್ಯೂಷನ್ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಆ ತರ ಅಲ್ಲ, ಇದೇ ಕರೆಕ್ಟ್ ಆಗತ್ತೆ. ಸೊ ನಾವು ಹೇಳ್ಬೋದು ಇದೆ ಥರ್ಡ್ ಅಂತ. ಓಕೆ, infinitely many solutions. ಓಕೆ, ಈಗ ಹೌ ಅಂತ ಕೇಳಿದಾರಲ್ವಾ, ವೈ ಅಂತ ಕೇಳಿದ್ದಾರೆ. ಸೊ ನೋಡಿ ಹೆಂಗೆ ಅಂತಂದ್ರೆ, ನೋಡಿ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಹಾಕೋಣ. ನೋಡಿ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕ್ಬೇಕು, ಪ್ಲಸ್ 5, 3 1s are 3 ಪ್ಲಸ್ 5 ಏನ್ ಬಂತು, 8 ಬಂತು. ನೋಡಿ y is equals to 8 ಬಂತು ಅಲ್ವಾ. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಕಿದ್ವಿ ಅಂತ ಇಟ್ಕೊಳ್ಳಿ. ನೋಡಿ y is equals to 3 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ, ಪ್ಲಸ್ 5. ಸೊ y is equals to 3 2s are 6 ಪ್ಲಸ್ 5, 6 ಪ್ಲಸ್ 5 11. ನೋಡಿ ಇಲ್ಲಿ y is equals to 8 ಬಂತು, ಇಲ್ಲಿ y is equals to 11 ಬಂತು. ಎಕ್ಸ್ ವ್ಯಾಲ್ಯೂ ಹೆಂಗೆ ಚೇಂಜ್ ಮಾಡ್ತೀವಿ ಹಂಗಂಗೆ y ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಇಫ್ y ವ್ಯಾಲ್ಯೂ ಕೂಡ ನಾವು ತಗೊಂಡ್ರೆ ಹಂಗೆ ಎಕ್ಸ್ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ ಮೆನಿ ಸೊಲ್ಯೂಷನ್ಸ್ ಸಿಗ್ತಾ ಹೋಗ್ತವೆ. ನೋಡಿ ಇನ್ನು ಎಕ್ಸಾಂಪಲ್ಸ್ ತಗೊಂಡಿದ್ದು ತಗೋಬಹುದು. ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ತಗೊಳ್ಳೋಣ. y is equals to 3 into 3 plus 5. y is equals to 3 3s are 9 plus 5. ಎಷ್ಟು ಬಂತು, 9 plus 5 14. ನೋಡಿ ಈ ರೀತಿ ಚೇಂಜ್ ಆಗತ್ತಾ ಹೋಗುತ್ತೆ, ಸೊಲ್ಯೂಷನ್ಸ್ ಬಹಳ ಸಿಗ್ತವೆ. ಓಕೆ, ಸೊ ಆನ್ಸರ್ ಈಸ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಓಕೆ, ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ, ಬಿಕಾಸ್ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ಎಕ್ಸ್ there is a corresponding value of y and vice versa. ಅಲ್ವಾ, ನಾವು ಎಕ್ಸ್ ವ್ಯಾಲ್ಯೂ ಹೆಂಗೆ ತಗೊಂಡ್ರೆ ಹಂಗಂಗ ವ್ಯಾಲ್ಯೂ ವೈ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದೇ ಸೇಮ್ ವೈಸ್ ವರ್ಸ, ಅಂದ್ರೆ ವೈ ವ್ಯಾಲ್ಯೂ ನಾವು ಹೆಂಗೆ ತಗೊಂಡ್ರೆ ಹಂಗೆ ಎಕ್ಸ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ರೈಟ್ 4 ಸೊಲ್ಯೂಷನ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 2x plus y is equals to 7 ಅಂತ ಕೊಟ್ಟಿದ್ದಾರೆ. ಸೊ ನಾವು 4 ಸೊಲ್ಯೂಷನ್ಸ್ ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಎಕ್ಸ್ ಗೆ ಒಂದು ವ್ಯಾಲ್ಯೂ ಕೊಟ್ಟರೆ ನಮ್ಗೆ y ಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ನೋಡಿ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಹಾಕೋಣ. ಇಲ್ಲಿ ನೋಡಿ 0 ಹಾಕೋಣ, 1 ಹಾಕೋಣ, 2 ಹಾಕೋಣ, 3 ಹಾಕೋಣ. ಇಲ್ಲಿ ಬಂದಿದ್ದು y ಇಲ್ಲಿ ಹಾಕೊಂಡು. ಓಕೆ, ನೋಡಿ ಇದು ಹಿಂಗೆ ಆದ್ರೂ ಬರಿಬಹುದು, ಇಲ್ಲಾಂದ್ರೆ ನಾವು ನೋಡಿ y is equals to 7, ಈ 2x ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ 2x ಆಯ್ತು. ಯಾಕೆ ಈ ರೀತಿ ಮಾಡಿದ್ರೆ ಡೈರೆಕ್ಟ್ y ವ್ಯಾಲ್ಯೂ ಡೈರೆಕ್ಟ್ ಬರುತ್ತೆ ಅದಕ್ಕೆ. ಓಕೆ, y is equals to 7 minus 2 into x ಪ್ಲೇಸ್ ಅಲ್ಲಿ 0 ಹಾಕೋಣ. ಸೊ 7 minus 2 into 0 0. ಸೊ ಏನ್ ಬರುತ್ತೆ, 7 ಬಂತು. ಅಂದ್ರೆ y is equals to 7 ಇಲ್ಲಿ ಹಾಕೋಣ. ಓಕೆ, 1 ಆಯ್ತು. ಈಗ when x is equals to 1, ಸೊ ಮತ್ತೆ ಹಾಕೋಣ y is equals to 7 minus 2 into x ಪ್ಲೇಸ್ ಅಲ್ಲಿ 1 ಹಾಕೋಣ. y is equals to 7 minus 2 1s are 2. 7 minus 2 is 5. ಸೊ y is equals to 5. ಇಲ್ಲಿ 5 ಹಾಕೋಣ. ಓಕೆ, ಈಗ
ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2. ಮತ್ತೆ ಸೇಮ್ ಹಾಕೋಣ. y ಇಸ್ ಈಕ್ವಲ್ಸ್ ಟು 7 ಮೈನಸ್ 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕಿದ್ವಿ. ಈಗ 7 ಮೈನಸ್ 2 2 4. 7 minus 4 is 3. So y is equals to 3 ಬಂತು ನೋಡಿ. ಓಕೆ, ಈಗ when x is equals to 3, y is equals to 7 minus 2 into x plus ಅಲ್ಲಿ 3 ಹಾಕೋಣ. So 7 minus 2 3 is 6. 7 minus 6 is equals to 1. So y is equals to 1 ಬಂತು ನೋಡಿ. ಇದು ಬಂತು. ಈಗ ನಾವು ಯಾವ ರೀತಿ ಬರಿಬೇಕು ಅಂದ್ರೆ ನೋಡಿ, ಯಾವಾಗ್ಲೂ ಫಸ್ಟ್ ಎಕ್ಸ್ ವ್ಯಾಲ್ಯೂ ಬರಿಬೇಕು. ನಾವು ಎಕ್ಸ್ ಏನ್ ತಗೊಂಡಿದ್ವಿ, 0 ತಗೊಂಡ್ವಿ. ವೈ ಆಗ ಏನ್ ಬಂತು, 7 ಬಂತು. ಸಾರಿ, ಮಾಡ್ಬಾರ್ದು. ಓಕೆ, ಒಂದಾಯ್ತು. ಇನ್ನೊಂದು 1x1 ತಗೊಂಡಾಗ 5 ಬಂತು ವೈ. ನೆಕ್ಸ್ಟ್ x2 ತಗೊಂಡಾಗ y 3 ಬಂತು. ಇನ್ನೊಂದು x3 ತಗೊಂಡಾಗ y 1 ಬಂತು. ಇಸ್ ದ ಆನ್ಸರ್. ಓಕೆ, ಇದೇ ರೀತಿ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಪೈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 9 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಅದೇ ರೀತಿ ಹಾಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಹಾಕೊಂಡ್ರೆ ನಮ್ಗೆ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಫಸ್ಟ್ ಏನ್ ತಗೊಳ್ಳೋಣ ನಾವು, 1 2 3 4 ಈ ರೀತಿ ಎಕ್ಸ್ ವ್ಯಾಲ್ಯೂ ತಗೊಳ್ಳೋಣ. ಓಕೆ, ಈಗ ನಾವು ಫಸ್ಟ್ ಲಾಸ್ಟ್ ಟೈಮ್ ಬರ್ಕೊಂಡ್ವಲ್ಲ ಅದೇ ರೀತಿ ಬರ್ಕೊಳ್ಳೋಣ. ವೈ ಇಸ್ ಈಕ್ವಲ್ಸ್ ಟು 9. ಈ ಪೈ ಎಕ್ಸ್ ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ ಪೈ ಎಕ್ಸ್. ಓಕೆ, ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಣ ನೋಡಿ. 9 ಮೈನಸ್ ಪೈ ಇಂಟು 1, ಯಾವುದೇ ನಂಬರ್ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, ಸೇಮ್ ಬರುತ್ತೆ ಅಲ್ವಾ. ಸೊ y ಇಸ್ ಈಕ್ವಲ್ಸ್ ಟು 9 ಮೈನಸ್ 5 ಬಂತು. ಸೊ ಇಲ್ಲಿ ಬರೆಯೋಣ 9 ಮೈನಸ್ 5. ಓಕೆ, ಈಗ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2, ಸೇಮ್ ಅದೇ ರೀತಿ ಬರೆಯೋಣ. y ಇಸ್ ಈಕ್ವಲ್ಸ್ ಟು 9 ಮೈನಸ್ ಪೈ ಎಕ್ಸ್. y ಇಸ್ ಈಕ್ವಲ್ಸ್ ಟು 9 ಮೈನಸ್ ಪೈ ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ. 9 ಮೈನಸ್ ನೋಡಿ 2 ಇಂಟು ಪೈ 2 ಪೈ ಆಯಿತು ಅಲ್ವಾ. ಸೊ y ಇಸ್ ಈಕ್ವಲ್ಸ್ ಟು 9 ಮೈನಸ್ 2 ಪೈ. ಇಲ್ಲಿನೂ ಅದೇ ಬರೆಯೋಣ, 9 ಮೈನಸ್ 2 ಪೈ. ಓಕೆ, ಈಗ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3, y ಇಸ್ ಈಕ್ವಲ್ಸ್ ಟು 9 ಮೈನಸ್ ಪೈ ಎಕ್ಸ್. ಈಗ 9 ಮೈನಸ್ ಪೈ ಎಕ್ಸ್ ವ್ಯಾಲ್ಯೂ 3 ಹಾಕೋಣ. ಓಕೆ, ಸೊ y ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, 9 ಮೈನಸ್ 3 ಇಂಟು ಪೈ ಅಂದ್ರೆ 3 ಪೈ ಅಲ್ವಾ. ಸೊ 3 ಹಾಕಿದಾಗ ನಮ್ಗೆ y ವ್ಯಾಲ್ಯೂ ಏನ್ ಬಂತು, 9 ಮೈನಸ್ 3 ಪೈ ಅಲ್ವಾ. ಸೇಮ್ ಅದೇ ರೀತಿ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4, y ಇಸ್ ಈಕ್ವಲ್ಸ್ ಟು 9 ಮೈನಸ್ ಪೈ ಎಕ್ಸ್. 9 ಮೈನಸ್ ಪೈ ಇಂಟು ಎಕ್ಸ್ ವ್ಯಾಲ್ಯೂ 4 ಹಾಕೋಣ. ಸೊ y is equals to 9 minus 4 into pi, 4 pi ಬಂತು ಅಲ್ವಾ. ಸೊ ಇಲ್ಲಿನೂ ಅದೇ ಹಾಕೋಣ, 9 ಮೈನಸ್ 4 ಪೈ. ಓಕೆ, ಈಗ ಆನ್ಸರ್ಸ್ ಬರಿಬೇಕು. ಯಾವಾಗ್ಲೂ ಫಸ್ಟ್ ಎಕ್ಸ್ ಬರಿಬೇಕು. ಎಕ್ಸ್ ವ್ಯಾಲ್ಯೂ 1 ಇದ್ದಾಗ y ವ್ಯಾಲ್ಯೂ ಏನಿತ್ತು, 9 ಮೈನಸ್ ಪೈ ಇತ್ತು. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ y ವ್ಯಾಲ್ಯೂ 9 ಮೈನಸ್ 2 ಪೈ. ಎಕ್ಸ್ ವ್ಯಾಲ್ಯೂ 3 ಇದ್ದಾಗ y ವ್ಯಾಲ್ಯೂ 9 ಮೈನಸ್ 3 ಪೈ. ಓಕೆ, ಇನ್ನೊಂದು ಎಕ್ಸ್ ವ್ಯಾಲ್ಯೂ 4 ಇದ್ದಾಗ y ವ್ಯಾಲ್ಯೂ 9 ಮೈನಸ್ 4 ಪೈ. ಈ ರೀತಿ 4 ಸೊಲ್ಯೂಷನ್ಸ್ ಹಾಕಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ಈಗ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 4y ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಅದೇ ರೀತಿ ಬಾಕ್ಸ್ ಮಾಡಿ ಈ ರೀತಿ ಹಾಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಹಾಕೊಂಡಿದ್ವಿ. ಈಗ ಎಕ್ಸ್ ವ್ಯಾಲ್ಯೂ ತಗೊಂತ ಇದ್ವಲ್ಲ, ಇಷ್ಟು ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮ್ಗೆ. ಈಗ y ವ್ಯಾಲ್ಯೂ ತಗೊಳ್ಳೋಣ. ಓಕೆ, ಯಾಕೆಂದ್ರೆ ನಿಮಗೂ ಗೊತ್ತಾಗುತ್ತೆ ಈ ರೀತಿ ತಗೊಂಡ್ರೂ ಬರುತ್ತೆ ಅಂತ. ಸೊ y ಇಸ್ ಈಕ್ವಲ್ಸ್ ಟು 1 2 3 4 ತಗೋಣ. ಈಗ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ
ನೋಡಿ ಏನ್ ಹಾಕ್ಬೇಕು, ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಇಂಟು ವೈ ವ್ಯಾಲ್ಯೂ 1 ತಗೊಂಡ್ರೆ, ಸೊ ಇಲ್ಲಿ ಬರಿಬೇಕು ಇಫ್ ವೈ ಇಸ್ ಈಕ್ವಲ್ಸ್ ಟು 1. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಒನ್ಸ 4 ಬಂತು ಅಲ್ವಾ, ಸೊ 4. ಈಗ ಇಫ್ y is equals to 2, x is equals to 4 into y plus ಅಲ್ಲಿ 2 ಹಾಕೋಣ. ಸೊ x is equals to 4 2s 8 ಬಂತು. ಸೊ ಇಲ್ಲಿ 8 ಹಾಕೋಣ. ಅದೇ ರೀತಿ ಇಫ್ y is equals to 3, x is equals to 4 into x plus ಅಲ್ಲಿ y plus ಅಲ್ಲಿ 3 ಹಾಕೋಣ. x is equals to 4 3s 12, ಇಲ್ಲಿ 12 ಹಾಕೋಣ. ಅದೇ ರೀತಿ if y is equals to 4, x is equals to 4 into y plus ಅಲ್ಲಿ 4 ಹಾಕೋಣ. ಸೊ x is equals to 4 4s 16 ಬಂತು ನೋಡಿ. ಅಂದ್ರೆ ಈ ರೀತಿ ಕೂಡ ಮಾಡ್ಬೋದು ನಾವು. y ವ್ಯಾಲ್ಯೂ ಕೊಟ್ರೆ ನಮ್ಗೆ x ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಇಲ್ಲಿನೂ ಅದೇ ರೀತಿ 4 ಸೊಲ್ಯೂಷನ್ಸ್ ಮಾಡಿದ್ವಿ. ಈಗ ಬರೆಯೋಣ ಫೈನಲ್ ಆನ್ಸರ್. ಓಕೆ, ನೋಡಿ ಇಲ್ಲಿ ನಾವು y ತಗೊಂಡ್ರು ನಾವು ಬರಿಬೇಕಾಗಿರೋದು ಫಸ್ಟ್ ಎಕ್ಸ್ ಗೆ ಬರಿಬೇಕು. ಯಾವಾಗ್ಲೂ ಫಸ್ಟ್ ಎಕ್ಸ್ ಗೆ ಬರಿಬೇಕು. ಓಕೆ, ಸೊ ಎಕ್ಸ್ 4 ಇದೆ, y 1 ಇರುತ್ತೆ. ಸೇಮ್ ಎಕ್ಸ್ 8 ಇದ್ದಾಗ y 2 ಇರುತ್ತೆ. ಎಕ್ಸ್ 12 ಇದ್ದಾಗ y 3 ಇರುತ್ತೆ. ಅದೇ ರೀತಿ ಎಕ್ಸ್ 16 ಇದ್ರೆ y 14 ಇರುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಚೆಕ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಶನ್ x minus 2y is equals to 4 and which are not ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಬೇಕು. ಓಕೆ, ಇದು ಈಕ್ವೇಶನ್ ಅವ್ರೇನ್ ಕೇಳಿದಾರಲ್ವಾ ಅದು ಸೊಲ್ಯೂಷನ್ ಆಗುತ್ತಾ ಇಲ್ಲ ಅಂತ. ಓಕೆ, ಅದ್ರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 0 2 ಅಂತ. ಅಂದ್ರೆ ಏನರ್ಥ, x is equals to 2 0, y is equals to 2 ಇದೆ ಅಂತ ಅರ್ಥ ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಫಸ್ಟ್ ಈಕ್ವೇಶನ್ ಏನು, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 4 ಇದೆ ಅಲ್ವಾ. ನಾವು ಫಸ್ಟ್ ಏನ್ ಮಾಡ್ಬೇಕು, ಎಲ್ ಎಚ್ ಎಸ್ ಒಂದೇ ಹಾಕೋಣ. ಓಕೆ, ಎಲ್ ಎಚ್ ಎಸ್ ಏನಿದೆ, ಎಕ್ಸ್ ಮೈನಸ್ 2y ಇದೆ. ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ, ಮೈನಸ್ 2 ಇಂಟು ವೈ ಪ್ಲೇಸ್ ಅಲ್ಲಿ 2 ಹಾಕೋಣ. ನೋಡಿ ಏನ್ ಬಂತು, 0 ಮೈನಸ್ 2 2s 4 ಬಂತು. ಅಂದ್ರೆ ಏನ್ ಬರುತ್ತೆ, ಇದು -4 ಬಂತು. ಇದು ಎಲ್ ಎಚ್ ಎಸ್ ಅಲ್ವಾ, ಹೌದಲ್ವಾ. ಆರ್ ಎಚ್ ಎಸ್ ಏನಿದೆ ನಮ್ಗೆ, ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು 4 ಇದೆ ಇಲ್ಲಿ ಅಲ್ವಾ. ಸೊ ಇಲ್ಲಿ ಏನ್ ಹೇಳ್ಬೋದು ನಾವು, ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ವಾ. ಅವ್ರೇನ್ ಕೇಳಿದಾರೆ, ಚೆಕ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೊಲ್ಯೂಷನ್ಸ್ ಆಫ್ ಈಕ್ವೇಶನ್ ಅಂತ ಕೇಳಿದಾರೆ, ವಿಚ್ ಆರ್ ನಾಟ್ ಅಂತ. ಸೊ ದಿಸ್ ಇಸ್ ನಾಟ್ ಅ ಸೊಲ್ಯೂಷನ್ ಅಂತ ಹೇಳ್ಬೇಕು. ನೋ. ಓಕೆ, ಏನ್ ಬರ್ಬೇಕು ನಮ್ಗೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹಾಕಿದಾಗ ಈಸ್ ಈಕ್ವಲ್ಸ್ ಟು ಇಲ್ಲಿನೂ 4 ಬರ್ಬೇಕು, ಅವಾಗ ನಾವು ಹೇಳ್ಬೋದು. ಓಕೆ, ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 2 0 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿನೂ ಅದೇ ರೀತಿ ಹಾಕೊಂಡು ನೋಡೋಣ. ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 4 ಇದೆ. ಫಸ್ಟ್ ಎಲ್ ಎಚ್ ಎಸ್ ಒಂದೇ ತಗೊಳ್ಳೋಣ, ಎಕ್ಸ್ ಮೈನಸ್ 2y ಅಲ್ವಾ. ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ, ಮೈನಸ್ 2 ಇಂಟು ವೈ ಪ್ಲೇಸ್ ಅಲ್ಲಿ 0 ಹಾಕೋಣ. 2 ಮೈನಸ್ 2 ಇಂಟು 0 0 ಬಂತು. ಸೊ ಏನ್ ಬಂತು, 2 ಬಂತು. ಇದೇನಿದು, ಎಲ್ ಎಚ್ ಎಸ್ ಅಲ್ವಾ. ಸೊ ಆರ್ ಎಚ್ ಎಸ್ ಏನಿದೆ ನಮ್ಗೆ, ಆರ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು 4 ಇದೆ. ಸೊ ನಾವೇನ್ ಹೇಳ್ಬೋದು, ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಇಲ್ಲಿ ಕೂಡ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ನಾವೇನ್ ಹೇಳ್ಬೋದು, ಇಲ್ಲಿ ಕೂಡ ಆನ್ಸರ್ ನೋ ಅಂತ ಹೇಳ್ಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 4 0 ಅಂತ ಕೊಟ್ಟಿದ್ದಾರೆ ವ್ಯಾಲ್ಯೂಸ್. ಸೊ ಫಸ್ಟ್ ನಾವು ಹಾಕೊಳ್ಳೋಣ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 4 ಇದೆ ಈಕ್ವೇಶನ್. ಸೊ ಫಸ್ಟ್ ಎಲ್ ಎಚ್ ಎಸ್ ಒಂದೇ ತಗೊಳ್ಳೋಣ, ಎಕ್ಸ್ ಮೈನಸ್ 2y ಇಲ್ಲಿ ವ್ಯಾಲ್ಯೂಸ್ ಪುಟ್ ಮಾಡೋಣ. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ 4 ಇದೆ, ಮೈನಸ್ 2 ಇಂಟು ವೈ ವ್ಯಾಲ್ಯೂ ಏನಿದೆ 0 ಇದೆ. ಸೊ 4 ಮೈನಸ್ 2 ಇಂಟು 0 0. ಸೊ ಏನ್ ಬಂತಿಲ್ಲಿ, 4 ಬಂತು. ಇದೇನಿದು, ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಏನಿದೆ, 4 ಇದೆ
ಅಲ್ವಾ? ಆರ್ ಎಚ್ ಎಸ್ ಆಲ್ಸೋ ಈಕ್ವಲ್ಸ್ ಟು 4. ನಾವಿಲ್ಲೇನು ಹೇಳ್ಬೋದು ನೋಡಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಸೊ ಇಲ್ಲಿ ಈಕ್ವೇಶನ್ ಸ್ಯಾಟಿಸ್ಫೈಸ್ ಅಂತ ಹೇಳ್ಬೋದು. ಸೊ ಎಸ್ ಅಂತ ಬರೆಯೋಣ. ಓಕೆ, ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, √2 4√2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ √2, ವೈ ವ್ಯಾಲ್ಯೂ 4√2 ಅಂತ. ಸೊ ಫಸ್ಟ್ ನಾವು ಈಕ್ವೇಶನ್ ಹಾಕೋಣ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 4. ಫಸ್ಟ್ ಎಲ್ ಎಚ್ ಎಸ್ ಅಂತ ತಗೊಳ್ಳೋಣ, ಎಕ್ಸ್ ಮೈನಸ್ 2y. ಇದಕ್ಕೆ ವ್ಯಾಲ್ಯೂಸ್ ಪುಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂ ಏನಿದೆ √2 ಮೈನಸ್ 2 ಇಂಟು ವೈ ವ್ಯಾಲ್ಯೂ ಏನಿದೆ 4√2 ಇದೆ. ಓಕೆ, ಈಗ ನೋಡಿ √2 ಮೈನಸ್ 2 4 ಈ ಹೊರಗಿನ ನಂಬರ್ಸ್ ಮಲ್ಟಿಪ್ಲೈ ಮಾಡ್ಬೋದು ನಾವು. 2 4 8 √2. ಈಗ ನೋಡಿ ಇದು √2 ಇದೆ, ಇದನ್ನು √2 ಇದೆ. ಸೊ ಲೈಕ್ ಟರ್ಮ್ಸ್ ಆಯ್ತು. ಲೈಕ್ ಟರ್ಮ್ಸ್ ಆದ್ರೆ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. ಸೊ 8 ಮೈನಸ್ 1 ಈಸ್ ಈಕ್ವಲ್ಸ್ ಟು 7 ಬರುತ್ತೆ. ಸೊ 7√2. ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ ಕಾರಣ ಮೈನಸ್ ಸೈನ್ ಇರಬೇಕು. ಆಯ್ತಾ? ಇದು ಏನಿದು ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಏನಿದೆ 4 ಇದೆ. ಸೊ ಏನ್ ಹೇಳ್ಬೋದು, ಎಲ್ ಎಚ್ ಎಸ್ ಇದು ಬಂತು. ಸೊ ನಾವೇನ್ ಹೇಳ್ಬೋದು, ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಹಿಯರ್ ಆಲ್ಸೋ ಈಕ್ವೇಶನ್ ನಾಟ್ ಸ್ಯಾಟಿಸ್ಫೈಸ್. ಓಕೆ, ಈಗ ಫಿಫ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ. ಫಿಫ್ತ್ ಒನ್ 1 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿನೂ ಅಷ್ಟೇ ಈಕ್ವೇಶನ್ ಎಕ್ಸ್ ಮೈನಸ್ 2y ಮೈನಸ್ ಇಸ್ ಈಕ್ವಲ್ಸ್ ಟು 4 ಇದೆ. ಎಲ್ ಎಚ್ ಎಸ್ ಒಂದೇ ತಗೊಂಡ್ರೆ ಎಕ್ಸ್ ಮೈನಸ್ 2y. ಈಗ ವ್ಯಾಲ್ಯೂಸ್ ಪುಟ್ ಮಾಡೋಣ. ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಣ, ಮೈನಸ್ 2 ಇಂಟು ವೈ ಪ್ಲೇಸ್ ಅಲ್ಲಿ 1 ಹಾಕೋಣ. ನೋಡಿ 1 ಮೈನಸ್ 2 1 2 ಆಯ್ತು. ಈಗ 2 ಮೈನಸ್ 1 1 ಬರುತ್ತೆ. ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋ ಕಾರಣ ಮೈನಸ್ ಸೈನ್ ಬರುತ್ತೆ. ಇದೇನಿದು ಎಲ್ ಎಚ್ ಎಸ್ ಅಲ್ವಾ? ಸೊ ಆರ್ ಎಚ್ ಎಸ್ ಏನಿದೆ 4 ಇದೆ. ಇಲ್ಲಿದೆ ಅಲ್ವಾ 4. ಸೊ ಇಲ್ಲಿನೂ ನಾವೇನ್ ಹೇಳ್ಬೋದು, ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಇಲ್ಲಿ ಕೂಡ ಈಕ್ವೇಶನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ನೋ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2, ವೈ ಇಸ್ ಈಕ್ವಲ್ಸ್ ಟು 1 ಈಸ್ ಎ ಸೊಲ್ಯೂಷನ್ ಆಫ್ ದ ಈಕ್ವೇಶನ್ 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು ಕೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಈಕ್ವೇಶನ್ದು ವ್ಯಾಲ್ಯೂ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2, ವೈ ಇಸ್ ಈಕ್ವಲ್ಸ್ ಟು 1 ಅಂತ ಸೊಲ್ಯೂಷನ್ ಈಸ್ ಎ ಸೊಲ್ಯೂಷನ್ ಅಂತ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಈಗ ನಾವು ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಆಫ್ ಕೆ ಸಿಗತ್ತೆ. ಈಗ ಬರೆಯೋಣ. 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು ಕೆ. ಈಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಪುಟ್ ಮಾಡೋಣ. 2 ಇಂಟು ಎಕ್ಸ್ ವ್ಯಾಲ್ಯೂ 2 ಇದೆ, ಪ್ಲಸ್ 3 ಇಂಟು ವೈ ವ್ಯಾಲ್ಯೂ 1 ಇದೆ, is equals to k. Okay, 2 2s are 4 plus 3 1s are 3 is equals to k. ಈಗ 4 plus 3 7 is equals to k. ಅಂದ್ರೆ k is equals to 7 ಅಂತ ಅರ್ಥ. ಓಕೆ, ಸಿಂಪಲ್ ಇದೆ ಅಲ್ವಾ? ಈಗ ಎಲ್ಲ ಕ್ವಶನ್ಸ್ ಮುಗೀತು, ಎಕ್ಸರ್ಸೈಸ್ ಮುಗೀತು. ಈಗ ನೆಕ್ಸ್ಟ್ ಎಕ್ಸಾಂಪಲ್ಸ್ ಮಾಡೋಣ.